ಸಂದರ್ಭದ ಹಂತಡು ಸೌಜನ್ಯರು ನ್ಯಾಯ ತಿಕ್ಕುನು ನಮ್ಮ ಭಾವನೆ ಬತ್ತಲ್ಲ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನು ಸಾರ್ವಜನಿಕವಾದ ನಿಖಿಲ ಪಂಡ್ರ ಆಪುಜಿ ಪನ್ಪುಣ ಸಂದರ್ಭಗಳು ಪಣಂದೇನು ಬುಡುಪುಣಲ ಇಜ್ಜಿ ಅನ್ನೋ ವಿಚಾರಲ್ಲ ಈ ಸಂದರ್ಭ ಪಂಡ್ರ ಇಷ್ಟಪಡ್ತಾರೆ. ಒಂಜಿ ದಿನ ಕಾಲ ಬರ್ಪುಣು ಆ ದಿನ ಏರು ನೆನ್ ತಪ್ಪದೆ ಏರು ಮಾತು ಮಲ್ದರು ಏರು ಅನ್ಯಾಯ ಮಲ್ತರು ಏರು ತೊಂದರೆ ಮಲ್ತರು ಸರ್ವ ವಿಚಾರಲ್ಲ ಎನ್ನಿಕಲ ಎದುರು ದೀಪ ಅನ್ನೋ ವಿಚಾರನು ಈ ಸಂದರ್ಭ ಪಂಡ್ರ ಇಷ್ಟಪಡ್ತೇವೆ. ಒಲ್ಲ ಎರಡನ್ನ ಕೆರಿಯರಿಂದ ಪೋಯೆ ಬದುಕದು ಒರಿಂಡ ಏನಕ್ಕೆ ಎರ್ರ ಪಕ್ಕದ ಏರಿಗ್ಲಾಪುಜಿ ಪಂಡ ಏನು ಮಾರಿಮಲ್ಲ ದೈವ ಭಕ್ತಿ ಅನ್ಯಾಯ ಮಲ್ಪರ ಪೋತಿಜಿ ದೇವರಿನ ಸಂಪೂರ್ಣ ರಕ್ಷಣೆ ವಸಂತ್ ಬಂಗೇರ್ನ ಮಿತ್ತುಂಡು ಅಂತ ವಿಚಾರಣೆ ಸಂದರ್ಭ ಪಂಡ್ರ ಇಷ್ಟಪಡ್ತೆ ನಿಕ್ಲೆಗೋಸ್ಕರನೇ ಈ ಜೀವನ ಮುಡುಪಾದಿನೇ ಏನು ಅಂತ ವಿಚಾರಣ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ ಬಂದ್ರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರ ಎಲ್ಲ ಹೋರಾಟಗಾರಿಗೂ ಹಾರ್ದಿಕವಾದ ಸ್ವಾಗತ. ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವರ್ ಟಿವಿಯಲ್ಲಿ SIT ತನಿಖೆ ನಡೆಯುವ ಹೊತ್ತಿನಲ್ಲಿ ಯಾವ ಥರ ಪುಂಡಿ ಬಿಟ್ಟರು. ಸಂತೋಷ್ ರಾವೆ ಇದರಲ್ಲಿ ಅಪರಾಧಿ, ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವೆ ಅಪರಾಧಿ. ಇವರಿಗೆ ಸಂತೋಷ್ ರಾವ್ನನ್ನು ಬಿಡಿಸ್ಕೊಂಡು ಬರೋದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ, ಹಾಗೆ ಹೀಗೆ ಅಂತೇಳಿ ಪುಂಕಾನುವಾಗಿ ಪುಂಕ್ತಾ ಇದ್ದ ಕಾಮಾಟಿಪುರದ ರಾಕೇಶ್ ಶೆಟ್ಟಿ. ಕಾಮಾಟಿಪುರದ ಕಾಂಡ ಮಾರುವಂಥ ವ್ಯಕ್ತಿ ರಾಕೇಶ್ ಶೆಟ್ಟಿ. ಅವನ ಜೊತೆಗೆ ಸುಳ್ಳಿನ ಸೂಲಿಬೇಲೆ, ವಸಂತ್ ಗಿಳಿಯಾರು, ಪಿಂಪು, ಪುನೀತ್ ಕೆರೆಹಳ್ಳಿ ಮತ್ತಿತರರು ಜೊತೆಗೂಡಿ ಈ ಥರ ಷಡ್ಯಂತ್ರ ಮಾಡ್ತಾ ಇದ್ರು. ಇದೇ ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲಾ ಈ ಮೂವರು ವ್ಯಕ್ತಿಗಳು ಪವರ್ ಟಿವಿ ಮುಂದೆ ಬಂದು ಪವರ್ ಟಿವಿಯ ಮುಖಾಂತರ ರಾಜ್ಯದ ಜನತೆಗೆ ಯಾವ ಥರ ದಿಕ್ಕು ತಪ್ಪಿಸಿದ್ರು ಅಂದರೆ, ನಮಗೆಲ್ಲ ಇದೆಲ್ಲ ಹಾಕ್ಬಿಟ್ಟಿದ್ರು, ಚಿಪ್ ಹಾಕಿದ್ರು, ಮುಪ್ಪು ಹಾಕಿದ್ರು, ಆ ಲೋಫರ್ ಚಡ್ಡಿ ಹಾಕಿದ್ರು, ಎಲ್ಲ ಬ್ರೈನ್ ಸ್ಕ್ಯಾನ್ ಆಗಿಬಿಡತ್ತೆ, ಬ್ರೈನ್ ಮ್ಯಾಪಿಂಗ್ ಆಗಿಬಿಡತ್ತೆ. ಬ್ರೈನ್ ಮ್ಯಾಪಿಂಗು, ಬ್ರೈನ್ ಸ್ಕ್ಯಾನು, ಪ್ರತಿಯೊಂದು ಅದು ಇದು CBI ಕೂಡ ತನಿಖೆ ಆಗಿಬಿಡತ್ತೆ. CBI ಅಧಿಕಾರಿಗಳು ಸಮೇತ ನಮ್ಮನ್ನು ತನಿಖೆ ಮಾಡಿಬಿಟ್ಟಿದ್ದಾರೆ. ನಾವು ಈ ಪ್ರಕರಣದಲ್ಲಿ ಇಲ್ವಂತೆ. ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೆಯುವ ಹೊತ್ತಿನಲ್ಲಿ ಈ ಲೋಫರ್ಗಳ ತನಿಖೆನೇ ಮಾಡಿಲ್ಲ ಅಂತೇಳಿ ತನಿಖಾ ಅಧಿಕಾರಿಗಳು ಹೇಳ್ತಕ್ಕಂಥದ್ದು, CBI ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಪೊಲೀಸ್ ಅಧಿಕಾರಿಗಳು ಏನು ತನಿಖೆ ಮಾಡಿದ್ರು ಅಂದರೆ, ಯೋಗೇಶ್ ಅವರು ಯಾವ ಥರ ತನಿಖೆ ಮಾಡಿದ್ರು ಅದನ್ನೇ ರುದ್ರಮುನಿ ಸಾಹೇಬರು CBI COD ಕರ್ನಾಟಕದ COD ಅಧಿಕಾರಿಗಳು ರುದ್ರಮುನಿ ಸಾಹೇಬರು ಅದನ್ನೇ ತನಿಖೆ. ಮಾಧ್ಯಮದ ಮುಂದೆ ಬಂದು ಪವಿತ್ರವಾದ ಸಾವು, ಸೌಜನ್ಯದ್ದು ಪವಿತ್ರವಾದ ಸಾವು. ನಾನು ಅವ್ರ ಮನೆ ಹತ್ರ ಹೋಗಿ ಹೇಳಿದ್ದೆ, ನಾನು ಅವ್ರ ಮನೆಯವ್ರ ಹತ್ರ ಹೋಗಿ ನಿನ್ನ ಮಗಳು ಸತ್ತಿರ್ತಕ್ಕಂಥದ್ದು ನಿಜ, ಆದರೆ ಪವಿತ್ರವಾಗಿ ಸತ್ತಿದ್ದಾಳೆ, ರೇಪೇ ಆಗಿಲ್ಲ. ಇಂಥ ಅಧಿಕಾರಿಗಳಿಂದ ಇನ್ನೆಷ್ಟು ಅಮಾಯಕರು ಬಲಿಯಾಗಿದ್ದಾರೋ ನನಗಂತೂ ಗೊತ್ತಿಲ್ಲ. ಈ ಕೇಸಲ್ಲಿ ಒಂದೇ ಈ ಥರ ಮಾಡಿದ್ದಾರಾ ಅಥವಾ ಬೇರೆ ಬೇರೆ ಕೇಸ್ನಲ್ಲೂ ಸಹ ಇದೇ ರೀತಿ ತನಿಖೆ ಮಾಡಿ ನಿರಪರಾಧಿಗಳು ಅಪರಾಧಿಗಳಾಗಿ ಹೋಗಿದ್ದಾರೋ ಗೊತ್ತಿಲ್ಲ. ವಾಟೆವರ್, ಆ ಮಟ್ಟಣ್ಣ ಹಂಗೆ, ಈ ಮಹೇಶಣ್ಣ ಹಿಂಗೆ, ಏಕವಚನದಲ್ಲಿ ಮಾತುಗಳು. ಸುಪ್ರೀಂ ಕೋರ್ಟಿಗೆ ಹೋಗಿ ಬೀದಿ ಹೋರಾಟ ಯಾಕೆ ಮಾಡ್ತೀರಿ, ಹಂಗೆ ಹಿಂಗೆ, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಏನು ಪುಂಕ್ತಾ ಇದ್ರು ಅಂದರೆ, ಇವರ ಉದ್ದೇಶ ಎಲ್ಲ ಸಾಕ್ಷಿಗಳನ್ನು ಸರ್ವನಾಶ ಮಾಡಿದ್ವಲ್ಲ, ಎಲ್ಲ ಸಾಕ್ಷಿಗಳನ್ನು ಸರ್ವನಾಶ ಮಾಡಿ ಆಯಿತು. 5-6 ಸಾಕ್ಷಿಗಳಿದ್ವಲ್ಲ ಅವನ್ನೆಲ್ಲ ಫಿನಿಶ್ ಮಾಡಿಬಿಟ್ಟಿದ್ವಿ. ಸುಪ್ರೀಂ ಕೋರ್ಟಿಗೆ ಹೋದರೆ ದಾಖಲಾತಿ ಬೇಕು, ಸಾಕ್ಷಿಗಳು ಬೇಕು. ಆ ಹುಡುಗಿನ ಮರಣೋತ್ತರ ಪರೀಕ್ಷೆಯ ರಿಪೋರ್ಟನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮರಣೋತ್ತರ ಪರೀಕ್ಷೆ ಸಮೇತ ಸರಿ ಮಾಡಿಲ್ಲ, ಚೇಂಜ್ ಮಾಡಿದಾರ ಅಥವಾ ಬೇರೆ ಇನ್ನೇನು ಮಾಡಿದಾರ ನನಗಂತೂ ಗೊತ್ತಿಲ್ಲ. ವಾಟೆವರ್, ಆ ರಿಪೋರ್ಟಲ್ಲಿರ್ತಕ್ಕಂಥದ್ದು ಕರೆಕ್ಟಾಗಿ ಮಾಡಿಲ್ಲ ಅಂತ. ಅವಳ ಯೂನಿಯಲ್ಲಿರ್ತಕ್ಕಂಥ ಸ್ರಾವ
ಅದು ಸಮೇತ ತೆಗೆದಿಲ್ಲ. ಪಂಗೋಸ್ ಬಂದ್ಮೇಲೆ ತೆಗೆದಿದ್ದಾರೆ, ಅಥವಾ ತೆಗೆದು ಕೊಟ್ಟ ಮೇಲೆ ಈ ಅಧಿಕಾರಿಗಳು, ತನಿಖಾಧಿಕಾರಿಗಳು 10-12 ದಿನಗಳು ಆದಮೇಲೆ ತಗೊಂಡು ಹೋದ್ರಲ್ಲ, ಅವಾಗೇನೋ ಫಂಗಸ್ ಬಂತು ನನಗಂತೂ ಗೊತ್ತಿಲ್ಲ. ಇಷ್ಟೆಲ್ಲ ಇದ್ದರೂ ಸಮೇತ ಈ ಲೋಫರ್ಗಳು ಮಾಧ್ಯಮದ ಮುಂದೆ ಬಂದು ಈ ಲೋಫರ್ಗಳಿಲ್ಲ, ಈ 4 ಜನ ಲೋಫರ್ಗಳಿಲ್ಲ, ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲಾ, ಇನ್ನೊಬ್ಬ ಲೋಫರ್ ವಿದೇಶದಲ್ಲಿದ್ದಾನಲ್ಲ ಆ ಲೋಫರ್ ಜೈನ್, ಏನು ಹೇಳಿ ಆ ಜೈನ್, 4 ಜನ ಇರತಕ್ಕಂಥದ್ದು ಸಾಧ್ಯ ಇದೆ. ಉದಯ್ ಜೈನ್ ಎಲ್ಲಿ ಓಡೋಗಿದ್ದಾನೋ, ಉದಯ್ ಜೈನ್ ಎಲ್ಲಿ ಓಡೋಗಿದ್ದಾನೋ, ಎಲ್ಲಿ ಕೈ ಪಂಪ್ ಮಾಡ್ಕೊಂತ ಹೋಗಿದ್ದಾನೋ ಗೊತ್ತಿಲ್ಲ, ಎಲ್ಲಿ ಗಜ್ಮ ಮಾಡ್ಕೊತ ಇದ್ದಾನ ನೆನೆಸ್ಕೊಂಡು ಹೆಣ್ಮಕ್ಳು ನೆನೆಸ್ಕೊಂಡು ಗಜ್ಮ ಮಾಡ್ಕೊತಿದ್ದಂತೆ, ನನಗಂತೂ ಗೊತ್ತಿಲ್ಲ. ಚಿನ್ನ ಹೇಳಿರ್ತಕ್ಕಂಥದ್ದು ಎಲ್ಲಿದೆ ಸ್ವಾಮಿ ನ್ಯಾಯ? ಆ ಲೋಫರ್ ವಸಂತ, ಲೋಫರ್ ಅಂತ ಹೇಳ್ಬೇಕು ಅವನಿಗೆ. ಆ ವಸಂತ ಅವನ ಪಬ್ಲಿಕ್ ಮಿರರ್ ಎಂಬ ಯೂಟ್ಯೂಬ್ ಚಾನಲಲ್ಲಿ ತೆಗೆದು ನೋಡಿ, ಇವ್ರನ್ನೆಲ್ಲ ಕರ್ಕೊಂಬಂದು ಇಂಟರ್ವ್ಯೂ ಮಾಡ್ತಿದ್ದಾನೆ. CBI ಅಧಿಕಾರಿಗಳು ಯಾವ ಥರ ತನಿಖೆ ಮಾಡಿದರು, ಯಾವ ಥರ ನಿಮ್ಮ ಬ್ರೈನ್ ಮೆಕ್ಕಿದ್ರು, ಬ್ರೈನ್ ಮ್ಯಾಪಿಂಗ್ ಯಾಕೆ ಮಾಡಿದರು, ಬ್ರೈನ್ ಮ್ಯಾಪಿಂಗ್ ಹೆಂಗೆ ಮಾಡಿದರು, ತೆಲಿಗೆಲ್ಲ ಇದನ್ನಿಟ್ಟಿದ್ರಾ ಅಂತ ಹೇಳ್ಕೊಡೋದು ಮತ್ತೆ ಅವ್ರ ತಾಯಿ ಹೇಳ್ಸೋದು. ಯಾವ ಥರ ತನಿಖೆ ಮಾಡಿದೀಯಪ್ಪ ನೀನು ವಸಂತ ಕ್ಲಿಯರ್? ಯಾವ ಥರ ತನಿಖೆ ಮಾಡಿದೀಯಾ? ಮತ್ತು ಫೇಸ್ಬುಕ್ ಲೈವಲ್ಲಿ ಬಂದು ಇನ್ನು ಸುಪ್ರೀಂ ಕೋರ್ಟು ತೀರ್ಪನ್ನು ಕಾಯ್ದಿರಿಸಿದೆ, ಅಂದರೆ ತನಿಖೆಗೆ ಬರುತ್ತೋ ಬರಲ್ಲ ಅಂತ ಎಂಬ ಲೆಕ್ಕಾಚಾರದಲ್ಲಿ ಹೇಳ್ತಕ್ಕಂಥದ್ದು. ಏನು ಹೇಳ್ಬೇಕು ನಿಮಗೆ? ಇದನ್ನೇ ಮಹೇಶಣ್ಣನ ಛಲಗಳು ಯಾವ ಥರ ತಗೊಂತಾರೋ, ಯಾವ ಥರ ಬಿಂಬಿಸ್ತಾರೋ, ಅದ್ರಾಗ ಏನೋ ಹೇಳ್ತಾನೆ. ಗ್ಯಾಂಗ್ರೀನ್ ಸೌಜನ್ಯ ಹೋರಾಟಗಾರರು ಗ್ಯಾಂಗ್ರೀನ್ ಥರ ಅವ್ರ ಮೇಲೆ ಬೀಳ್ತಾರಂತೆ. ಏ ಲೋಫಾರ್, ನೀನು ಕರೆಕ್ಟಾಗಿ ಮಾತಾಡು, ಸತ್ಯಾಂಶ ತೋರಿಸು. ನಿನ್ನ ಚಾನಲಲ್ಲಿ ಮತ್ತು ನಿನ್ನ ಪಬ್ಲಿಕ್ ಟಿವಿಯಲ್ಲಿ ಬಂದು ಹೇಳ್ತಿದ್ಯಲ್ಲ, ಕರೆಕ್ಟಾಗಿ ಹೇಳು. ನಿನ್ನ ಯಾಕೆ ಸೌಜನ್ಯ ಹೋರಾಟಗಾರರು ಅಟ್ಯಾಕ್ ಮಾಡ್ತಾರೆ? ಯಾರೂ ಅಟ್ಯಾಕ್ ಮಾಡಲ್ಲ ರೀ. ಯಾವ ಥರ ಪುಂಗಿಸ್ತಾ ಇದ್ರಿ ಆ ಲೋಫಾರ್ ಕಿರಿಕ್ನ ಕರ್ಕೊಂಬಂದು, ಕಿರಿಕ್ಕಾಗೆ ಪವಿತ್ರವಾದ ಸಾವು ನಾನೆಲ್ಲ ಹೇಳಿದ್ದು ರುದ್ರಮುನಿ. ಏನ್ರಿ ಹೇಳ್ಬೇಕು ನಿಮಗೆ? ಮಾಧ್ಯಮದಲ್ಲಿ ಬಂದಿದ್ದೆಲ್ಲ ನಮ್ಮ ಕರ್ನಾಟಕ ಜನತೆ, ನಮ್ಮ ಇಡೀ ದೇಶದ ಜನತೆ ನೋಡಿ ಇರ್ಬೋದು, ಪವಿತ್ರವಾದ ಸಾವಿರ್ಬೋದು. ಇದರಲ್ಲಿ ಸೌಜನ್ಯಳ ಅತ್ಯಾಚಾರಿ ಸಂತೋಷ್ ರಾವೆ ಅವನನ್ನು ಬಚಾವ್ ಮಾಡಿದ್ದಾರೆ. ಮಾಶೆಟ್ಟಿ ತಿಮ್ಮರೋಡಿ ಅವರು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ್ದಾರೆ. ಗಿರೀಶ್ ಮಂಡಣ್ಣ ಅವರು ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ಹಂಗೆ ಹಿಂಗೆ ಏನು ಪುಂಗಿ ಯಾವ ಥರ ನಂಬಿಸ್ಬಿಟ್ರಪ್ಪ ನೀವು. ಈ BJP ಪಕ್ಷದವ್ರ ಸಮೇತ ಅದೇ ರೀತಿ ಬಿಂಬಿಸ್ತಾ ಇದ್ದಾರೆ. ಆರ್ ಅಶೋಕ್ ಇರ್ಬೋದು, ಇನ್ನೊಬ್ರು ಏನು ಹೇಳ್ಬೇಕ್ರಿ ಇವರಿಗೆ? ಯಾರನ್ನು ರಕ್ಷಣೆ ಮಾಡ್ತಾ ಇದ್ರಿ? ಯಾವ ಲೋಫರ್ನ ಅತ್ಯಾಚಾರನ ರಕ್ಷಣೆ ಮಾಡ್ತಾ ಇದ್ರಿ ಹೇಳಿ? ತಪ್ಪು ಮಾಡಿರ್ತಕ್ಕಂಥದ್ದು ನಿಜ ತಾನೆ? ಅಥವಾ ಶಿಕ್ಷೆ ಆಗೋದು ಬೇಡವಾ? ತಪ್ಪು ಮಾಡಿರ್ತಕ್ಕಂಥದ್ದು ನಿಜ ತಾನೆ? ಶಿಕ್ಷೆ ಆಗೋದು ಬೇಡವಾ? ಅವರ ರಕ್ಷಣೆಗೆ ಇಷ್ಟೊಂದಾ? CBI ಅಧಿಕಾರಿಗಳ ಥರ ನಮ್ಮ ಹತ್ರ ದುಡ್ಡಿಲ್ಲ, ಬಜೆಟ್ ಇಲ್ಲ, ಸಿಬ್ಬಂದಿ ವರ್ಗದವರಿಲ್ಲ, ನೀವೇನಾದ್ರು ತನಿಖೆ ಮಾಡಿದ್ರೆ ಇಲ್ಲ, ಬಿಲ್ಕುಲ್ ಒಪ್ಪಲ್ಲ ಅವರು. CBI ಅಧಿಕಾರಿಗಳು ಬಿಲ್ಕುಲ್ ಒಪ್ಪದೇ ಇಲ್ಲ, ನಾವು ತನಿಖೆಗೆ ಸಿದ್ಧರಿಲ್ಲ. ವೈ? ಯಾರ ರಕ್ಷಣೆ ನಿಂತಿದ್ದೀರಿ? ಹೆಂಗೆ ನಂಬಕ್ರಿ ನಿಮ್ಮನ್ನ? CBI ಅಧಿಕಾರಿಗಳು ನಿಮ್ಮನ್ನ ಹೆಂಗೆ ನಂಬಬೇಕು? ಸೌಜನ್ಯಳ ತಾಯಿಯನ್ನು ಸಾಕ್ಷಿ ಮಹಿಳೆಯನ್ನಾಗಿ ಮಾಡಿಲ್ಲ. ಹೆಂಗೆ ಮೆಕ್ಕಿದ್ರು, ಯಾವ ರೀತಿ ಇತ್ತು ಆ ದೇಹವನ್ನು ನೋಡಿರ್ತಕ್ಕಂಥ ತಾಯಿ, ಆಯಮ್ಮನ್ನು ಇಲ್ಲಿ ತನಿಖೆನೇ ಮಾಡಿಲ್ಲ. ಎಂಥ CBI ಅಧಿಕಾರಿಗಳರು ನೀವು? ಆ ಸೌಜನ್ಯ ಎಲ್ಲಿ ಸತ್ತು ಮಲ್ಕೊಂಡಿದ್ಲೋ ಅಲ್ಲಿಗೆ CBI ಅಧಿಕಾರಿಗಳು ಹೋಗಲೇ ಇಲ್ವಂತೆ. ತಡೆದಂಥ ಲೋಫರ್ ನಕಲಿ ದೇವಮಾನವ ಯಾರು? ತಡೆದಿರುವಂಥ ಲೋಫರ್ಗಳು ಯಾರು? ಎಷ್ಟು ಅವರ ಭುಜಬಲ, ಹಣಬಲ ಪರಾಕ್ರಮ ಇರ್ಬೋದು? ಇವತ್ತಿನ ದಿನ ಏನಾಯಿತು? ಮಣ್ಣು ಮೆಕ್ಕಿ ಹೋಯ್ತು. ಈಗ ಸುಪ್ರೀಂ ಕೋರ್ಟ್ ಆದೇಶದಂತೆ ಸುಪ್ರೀಂ ಕೋರ್ಟ್ ಸಮ್ಮುಖದಲ್ಲೇ ತನಿಖೆ ಆಗ್ತಕ್ಕಂಥದ್ದು. ಇಷ್ಟು ವರ್ಷ 14 ವರ್ಷದ ಸಮೇತ ಜೀವಂತವಾಗಿದೆಯಂದರೆ ಇದಕ್ಕೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿನೇ ಕಾರಣ. ಅವರ ಆಶೀರ್ವಾದ ಆ ಹುಡುಗಿ ಮೇಲೆ ಸದಾ ಇರತಕ್ಕಂಥದ್ದು. ಅದಕ್ಕೆ ತಕ್ಕಂತೆ
ಮಹೇಶ್ ಶೆಟ್ಟಿ ತಿಮ್ಮುರೊಡ್ಡಿ ಅವರು, ಗಿರೀಶ್ ಮಟ್ಟಣ್ಣನವರು, ಜಯಂತು, ಕೋಟಿ ಜನ ಹೋರಾಟ ಮಾಡಿರ್ತಕ್ಕಂಥ ಎಲ್ಲರಿಗೂ ಜಯ ಸಿಕ್ಕಂತಾಗಿದೆ. ಇಲ್ಲಿಂದಲೇ ಅವರಿಗೆ ನಮಸ್ಕಾರ ಮಾಡೋಣ. ನಾವು ನಿನ್ನೆ ಮೊನ್ನೆ ಬಂದಿರತಕ್ಕಂಥದ್ದು, ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ನಿನ್ನೆ ಮೊನ್ನೆ ಬಂದಿರತಕ್ಕಂಥದ್ದು. ನಮಗೆ ಇಷ್ಟನ್ನು ಗೊತ್ತಾಗ್ತಾ ಇದೆ. ನೀವು ಭಾಳ ವರ್ಷಗಳಿಂದ ಈ ಪ್ರಕರಣವನ್ನು ಕಣ್ಮುಂದೆ ನೋಡಿದ್ದೀರಿ, ಭಾಳ ತಿಳ್ಕೊಂಡಿದ್ದೀರಿ. ಆದರೆ ನೀವು ಅದೇ ಧರ್ಮಸ್ಥಳದ ಕಾಮನನ ಪರವಾಗಿ, ಅಂದರೆ ಅತ್ಯಾಚಾರಿಗಳ ಪರವಾಗಿ ಯಾಕಿದ್ದೀರಲ್ಲ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೌಜನ್ಯ ಒಬ್ಳ ಏನ್ರಿ ಹೇಳ್ಬೇಕು ನಿಮಗೆ? ಸೌಜನ್ಯ ಒಂದು ಪ್ರಕರಣ ಅಲ್ಲ ರೀ, ಬೇಜಾನ್ ಪ್ರಕರಣಗಳಿವೆ. 1500 ಪ್ರಕರಣಗಳಿಗೆ ರೆಕಾರ್ಡ್ಸ್ ಟ್ಯಾಲಿ ಆಗ್ತಾ ಇಲ್ಲ. ನಾನೆಲ್ಲ ಹೇಳ್ತಕ್ಕಂಥದ್ದು BLR ಪೋಸ್ಟ್ SIT ವರದಿಯನ್ನು ಚಾಚು ತಪ್ಪದೆ ಇಲ್ಲಿಯವರೆಗೂ ಕರೆಕ್ಟಾಗಿ ಪ್ರಸಾರ ಮಾಡಿರ್ತಕ್ಕಂಥ BLR ಪೋಸ್ಟ್ ನಂಬಿಕೊಂಡು ನಾನು ಹೇಳ್ತಕ್ಕಂಥದ್ದು. ಏನು ಸಿಕ್ಕಿಲ್ಲ, ಏನೂ ಇಲ್ಲ. ಸುಮ್ಮನೆ ಸೌಜನ್ಯ ಹೋರಾಟಗಾರರು ಪಾಕಿಸ್ತಾನದಿಂದ ದುಡ್ಡು, ಆ ದೇಶದಿಂದ ದುಡ್ಡು, ಕೇರಳದಿಂದ ದುಡ್ಡು, ತಮಿಳುನಾಡಿನ ದುಡ್ಡು, ಯಾವ ಥರ ಬಿಂಬಿಸ್ತಾ ಇದ್ದೀರಿ ನೀವು? ಮಾಧ್ಯಮದವ್ರ ಸಮೇತ ಇದೇ ಥರನೇ. ಅವನು ಯಾವನು ಏನು ಹೇಳಿದ ಆ ಮ್ಯಾಟ್ರ್ ಲೀಕ್ ಮಾಡಿ ಹಂಗೆ ಮಾಡಿಬಿಡೋದೆ ಸುಮ್ಮನೆ ಗಜ್ಮ. ಸೌಜನ್ಯ ಹೋರಾಟಗಾರರ ಮೇಲೆ ಗಜ್ಮ. ಆದರೆ ಆ ಕೇಸ್ ಏನಾಯಿತು, ಇದ್ರ ಬಗ್ಗೆ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ ನೀವು? ಇದ್ರ ಬಗ್ಗೆ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ? ಕೇಸ್ ಬಿದ್ದೋಯ್ತು, ಅದ್ರ ಬಗ್ಗೆ ಏನೋ ಮಾತಾಡ್ತೀರಾ? ಹೆಡ್ಲೈನ್ಸ್ ಹೆಂಗೆ? ಕೇಸ್ ವಜಾಗೊಂಡಿದೆ, ಆದರೆ ಕಿತ್ಕೊಂಡು ಹೋಗಿದೆ, ಚಿಹ್ನೆ ಹಾಕಿದ ರಿಟ್ ಅರ್ಜಿ ವಜಾ. ಅದ್ರ ಬಗ್ಗೆ ಯಾಕೆ ವಜಾ ಆಯ್ತು ಅದ್ರ ಬಗ್ಗೆ ಹೇಳಿ. ಸುಮ್ಮನೆ ಒಂದು ಹೆಡ್ಲೈನ್. ಆದರೆ ಅದಕ್ಕಿಂತ ಮುಂಚಿತವಾಗಿ ಏನು ಹೇಳ್ತಾ ಇದ್ರಿ? 200 ಕೋಟಿ ಫಂಡಿಂಗ್ ನಾವು ಹೆಂಗೆ ಸಹಿಸ್ಕೋಬೇಕು? ನಮ್ಮ ದೇವಸ್ಥಾನವನ್ನು ಇವರು ಈ ಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಆ ಥರ ಟಾರ್ಗೆಟ್ ಮಾಡ್ತಿದ್ದಾರೆ. ಒಬ್ಬೊಬ್ಬೊಬ್ಬ ಏನಪ್ಪ ಪುಂಗಿಬಿಟ್ರಿ, ಪುಂಗಿದಾಸರ. BJPಯ ಬಕೆಟ್ ಚಕ್ರವರ್ತಿ ಆದರೆ ಅಬ್ಬೊಬ್ಬೊಬ್ಬ ನಮ್ಮ ದೇವಸ್ಥಾನದ ಮೇಲೆ 200 ಕೋಟಿ ಫಂಡಿಂಗ್ ಇಸ್ಕೊಂಡು ಈ ಥರ ಷಡ್ಯಂತ್ರ ಮಾಡಿದ್ರೆ, ಈ ಥರ ಬುರುಡೆವನ್ನು ತಂದು ಇಕ್ಕಿದ್ರೆ ನಾವು ಸುಮ್ಮನಿರಬೇಕಾ? ಗೆಜ್ಜೆ ಕಟ್ಕೊಂಡು ಕುಣಿಯಪ್ಪ ಲೋಫರ್, ಗೆಜ್ಜೆ ಕಟ್ಕೊಂಡು ಕುಣಿಯೋ ಚಕ್ರವರ್ತಿ ಸೂಲಿ ಬೆಲೆ. ನಿಮ್ಮಂಥ ಲೋಫರ್ಗಳು ಏನು ಹೇಳ್ಬೇಕು ನಾನು? ನಮ್ಮ ಕಡೆಯಿಂದ ನೀವು ಬಯಸ್ಕೋಬೇಕಾಗ್ತಕ್ಕಂಥದ್ದು. ನಾವು ನಿಮ್ಮ ಮುಂದೆಲ್ಲ ಫಾಲೋ ಮಾಡ್ತಾ ಇದ್ವಿ. ಹಿಂದೂಗಳಿಗೆ ರಕ್ಷಣೆ ಇಲ್ಲ ಎಂತ ಹೇಳ್ಬೇಕು ನಿಮಗೆ? ಸತ್ತಿರ್ತಕ್ಕಂಥದ್ದು ಮುಸ್ಲಿಮ್ಸ್ ಅಲ್ಲ ರೀ, ಹಿಂದೂಗಳು. ನಿಮ್ಮ ಕೆಲಸ ಏನು? ಹಿಂದೂ ಮುಸ್ಲಿಂ ಅದು ಇದು ಅಂತ ಬರೀ ಗಜ್ಮ ಮಾಡಿಸೋದೆ ಸೆಂಟ್ರೆಲ್ಲ ನಿಂತ್ಕೊಂಡು. ಇದನ್ನಿಟ್ಕೊಂಡೆ BJP ಗೆಲ್ತಕ್ಕಂಥದ್ದು. ಎಲ್ಲಿದೆ ರೀ ನ್ಯಾಯ? ಇಂಥದ್ದು ಬೇಕಾ? ಕೆಲಸ ಮಾಡಿಸಿ ತೋರಿಸಿ, ಓಟಿಗೆ ಬನ್ನಿ, ಓಟು ತಾನಾಗೆ ಬೀಳ್ತವೆ. ಅದನ್ನ ಬಿಟ್ಟು ಮೋಜಿ ವರ್ಷ ಸಾಲೆ ಕಿತ್ಕೊಂಡು ಹೋಯ್ತು ಬಿಡಿ. ಮೊದಲಿತ್ತು, ಆದರೆ ಈಗ ಇಲ್ಲ. ಇಷ್ಟೆಲ್ಲ ಅನ್ಯಾಯಗಳು, ನೀಟು ಎಕ್ಸಾಮ್ ಈ ಥರ ಲೀಕ್ ಆಗ್ತಕ್ಕಂಥ, ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಕ್ಕಂಥದ್ದು, ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿರ್ತಕ್ಕಂಥದ್ದು, ಇದೆಲ್ಲ ನಡೀತಿದೆಯಲ್ಲ. ಯಾವುದಕ್ಕಾದ್ರೂ ಒಂದು ತಾರೀಕಿಗೆ ಅಂತ ತಂದಿದ್ದೀರಾ? ಇದ್ರ ಬಗ್ಗೆ ನೀವು ಎಲ್ಲಿ ತುಟಿ ಪಿಟ್ಕೊಂಬಲ್ಲ. ಯಾಕಂದ್ರೆ ನಿಮ್ಮ ಕೇಂದ್ರ ಸರ್ಕಾರ ಮನೆಗೆ ಹೋಗುತ್ತಲ್ವಾ? ಪ್ರಕರಣವನ್ನು ತನಿಖೆ ಮಾಡುವ ಅಧಿಕಾರಿಗಳಿಲ್ಲ, ಸಿಬ್ಬಂದಿ ವರ್ಗದವರಿಲ್ಲ, ಫಂಡಿಂಗ್ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಚಕ್ರವರ್ತಿ ಅವರೇ? ಎಷ್ಟರ ಮಟ್ಟಿಗೆ ಸರಿ? ಫಂಡಿಂಗೇ ಇಲ್ಲಂತೆ. ಏನು ಹೇಳ್ಬೇಕ್ರಿ? ಅಂದರೆ BJPಯ ಸದಸ್ಯರನ್ನು, ಅವರ ಫ್ಯಾಮಿಲಿಯನ್ನು ರಕ್ಷಣೆ ಮಾಡುವ ಉದ್ದೇಶನ ಅಥವಾ ದುರುದ್ದೇಶವ ನಿಂಗಂತ ಗೊತ್ತಿಲ್ಲ. ಇದೆಲ್ಲ ನೋಡಿದ್ರೆ ಹಾಗೆ ಅನಿಸ್ತಕ್ಕಂಥದ್ದು. ಯಾಕಂದರೆ ಅವಯ್ಯ ನಕಲಿ ದೇವಮ್ಮನವ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದಾನಲ್ಲ ಪ್ರಧಾನ ಮಂತ್ರಿ ಫೌಂಡೇಶನ್ಗೆ. ಅದಕ್ಕನ ರಕ್ಷಣೆ ಮಾಡ್ತಕ್ಕಂಥದ್ದು ಗೊತ್ತಿಲ್ಲ. ಅವರ ಫ್ಯಾಮಿಲಿ ಅವರು ಇದ್ದಾರೋ ಬಿಟ್ಟಾರೋ ನನಗಂತೂ ಗೊತ್ತಿಲ್ಲ. ಆದರೆ ಇಷ್ಟೊಂದು ಪ್ರಭಾವನ ಸೌಜನ್ಯ ಎಂಬುವ ಹುಡುಗಿಯನ್ನು ಮುಟ್ಟಿ ತಪ್ಪು ಮಾಡಿದ ಧರ್ಮಸ್ಥಳದ ದಣಿಗಳ ಫ್ಯಾಮಿಲಿಗೆ ತಕ್ಕ ಶಿಕ್ಷೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥದ್ದು. ಇದನ್ನು ಯಾರ ಕೈಯಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಪ್ರಾರಂಭದ ಹಂತಡು ಸೌಜನ್ಯಕ್ಕೆ ನ್ಯಾಯ ತಿಕ್ಕೊಂಡು ನಮ್ಮ ಭಾವನೆ ಬತ್ತಲ್ಲ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನ ಸಾರ್ವಜನಿಕವಾದ ನಿಖಿಲ ಪಂಡ್ರ ಆಪಜಿ
ಪನ್ಪುನ ಸಂದರ್ಭ ಪಣಂದೇನು ಬುಡುಪುಣಲ ಇಜ್ಜಿ ಎನ್ನುವ ವಿಚಾರಲ್ಲ ಈ ಸಂದರ್ಭ ಪಂಡ ಇಷ್ಟಪಡ್ತಾರೆ. ಒಂಜಿ ದಿನ ಕಾಲ ಬರ್ಪುನು ಆ ದಿನ ಏರು నేను ತಪ್ಪದೆ ಏರು ಮಾತ ಮಲ್ದೇರು ಏರು ಅನ್ಯಾಯ ಮಲ್ದೇರು ಏರು ತೊಂದರೆ ಮಲ್ದೇರು ಸರ್ವ ವಿಚಾರಲ್ಲ ಎನ್ನಿಕಲ ಎದುರು ದೀಪ ಎನ್ನುವ ವಿಚಾರನು ಈ ಸಂದರ್ಭ ಪಂಡ ಇಷ್ಟಪಡ್ತೇವೆ. ಒಲ್ಲ ಎರಡನ್ನ ಕೆರಿಯರಿಂದ ಪೋಯೆ ಬದುಕದು ಒರಿಂಡ ಏನಕ್ಕೆ ಎರ್ರ ಪಕ್ಕದ ಏರಿಗ್ಲಾಪುಜಿ ಪಣ್ಣ ಏನು ಮಾರಿಮಲ್ಲ ದೈವ ಭಕ್ತಿ ಅನ್ಯಾಯ ಮಲ್ಪರ ಪೋತಿಜಿ ದೇವರಿನ ಸಂಪೂರ್ಣ ರಕ್ಷಣೆ ವಸಂತ ಬಂಗೇರ್ನ ಮಿತ್ತುಂಡು ಅಂತ ವಿಚಾರಣೆ ಸಂದರ್ಭ ಪಂಡ್ರ ಇಷ್ಟಪಡ್ತೆ ನಿಕ್ಲೆಗೋಸ್ಕರನೇ ಈ ಜೀವನ ಮುಡುಪಾದಿನೇ ಏನು ಅಂತ ವಿಚಾರನ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ ಬಂದ್ರೆ. ವಸಂತ ಬಂಗೇರ ಅವರು ಅಂದಿನ ದಿನಗಳಲ್ಲಿ ಹೇಳಿರ್ತಕ್ಕಂಥದ್ದು ಇದರಲ್ಲಿ ಬಹಳ ಇದೆ ಅಂದರೆ ಈ ಲೋಫರ್ ನಕಲಿ ದೇವಮಾನವನ ಕೈವಾಡ ಬಹಳ ಇದೆ ಅಂತ ಅವ್ರಿಗೆ ಸಹ ಗೊತ್ತಿತ್ತು. ಆಗ ಹೇಳ್ತಕ್ಕಂಥದ್ದು ದೇವತೆಗೆ ಕಣ್ಣು ಮುಚ್ಚಿರ್ಬೋದು, ಆದರೆ ದೇವರಿಗೆ ಕಣ್ಣು ಮುಚ್ಚಕ್ಕಾಗುತ್ತಾ? ಒಂದಲ್ಲ ಒಂದಿನ ದೇವ್ರ ಕಣ್ಣು ತೆಗೆದ್ಮೇಲೆ ನಿಮ್ಮ ಗರ ತಿರುಗಿ ಧರ್ಮಸ್ಥಳದ ಬಾಗ್ಲಿಗುಡ್ಡಿಗೆ ಹೋಗಿ ಬೀಳ್ತಕ್ಕಂಥದ್ದು ಇದು ಸತ್ಯ. ಇದು ಧರ್ಮಸ್ಥಳ ದಣಿಗಳ ಫ್ಯಾಮಿಲಿ ಅವರು ಮಠಾಶ ಆಗ್ತಕ್ಕಂಥದ್ದು, ಅವರ ಸಾಮ್ರಾಜ್ಯವೇ ಸರ್ವನಾಶ ಆಗ್ತಕ್ಕಂಥದ್ದು ಕಣ್ಣಾರೆ ನಾವು ನೋಡ್ತೀವಿ. ಇಷ್ಟೊಂದು ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಾಗದ ಆ ಲೋಫರ್ ಫ್ಯಾಮಿಲಿ ಸರ್ವನಾಶ ಆಗಲೇಬೇಕು. ಯಾಕಂದರೆ ಆ ಲೋಫರ್ಗಳು ಇಲ್ಲಿಯವರೆಗೂ ನಮ್ಮ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ಅಡ್ಡ ಹಿಡ್ಕೊಂಡು ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾರೆ, ರಕ್ಷಣೆ ಮಾತ್ರ ಮಾಡ್ತಾ ಇಲ್ಲ. ಅಂದರೆ ಹಿಂದೂಗಳ ದುಡ್ಡು ಬೇಕು ಇವರಿಗೆ, ಅದು ಕಿಂಚಿತ್ತು ಕರುಣೆ ಇಲ್ಲ, ಬರೀ ರಕ್ಷಣೆನೂ ಇಲ್ಲ. ಅವ್ರ ಮೇಲೆ ತಿಂದು ಹೆರಿಗಿದ್ದಾರೋ ಅಥವಾ ನನಗೆ ಗೊತ್ತಿಲ್ಲ, ಅವ್ರ ಫ್ಯಾಮಿಲಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದರೆ ರಕ್ಷಣೆ ಮಾಡಿಲ್ಲಲ್ವಾ ಆ ಲೋಫರ್ಗಳು ಸರ್ವನಾಶ ಆಗಲೇಬೇಕು. ಜಸ್ಟಿಸ್ ಫಾರ್ ಸೌಜನ್ಯ ಈ ಲೋಫರ್ಗಳ ಜೈಲಿಗೆ ಹಟ್ಟಿಯವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಲೋಫರ್ನ ಧರ್ಮಸ್ಥಳದ ರೇಪಿಸ್ಟ್ ವ್ಯಕ್ತಿಗಳನ್ನು ಜೈಲಿಗೆ ಹಟ್ಟುವವರೆಗೂ ನಮ್ಮ ಹೋರಾಟ ಸದಾಕಾಲ ಹೀಗಿರ್ತದೆ. ಈಗ ಜನಗಳಿಗೆ ಸತ್ಯಾಂಶ ಗೊತ್ತಾಗಿರಬಹುದು. ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಈ ಲೋಫರ್ಗಳೇನೋ ಷಡ್ಯಂತ್ರ ಮಾಡಿದ್ರಲ್ಲ ಅದೆಲ್ಲ ಬಹಿರಂಗ ಆಯ್ತಲ್ಲ, ಅವಾಗಲಾದರೂ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಈ ಲೋಫರ್ಗಳ ಕೈವಾಡ ಇರುವುದಂತೂ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಿಮಗೇನು ಅನಿಸುತ್ತೆ, ಏನು ಬಿಡುತ್ತೋ ಕಮೆಂಟ್ ಮಾಡಿ ತಿಳಿಸಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗುವ.